ಜೈ ಸಿಯಾರಾಮ್ ಎಲ್ಲರಿಗೂ. ಇವತ್ ನಾವ ಜ್ಯೋತಿಬಾ ಹೋಗವ್ರದವ್ರಿ. ಅದಕ್ಕ ಬೆಳಿಗ್ಗೆ ಗನೂನ್ ಗಾಡಿ ತಗೊಂಡ 300 ರೂಪಾಯಿ ಪೆಟ್ರೋಲ್ ಹಾಕೊಂಡು ಹೋಗುವಾಗ ಇಚ್ಚಲ್ಕರಂಜಿದಿಂದ ಮಂಜು ಅಣ್ಣ ಮತ್ತ ಅವ್ರ ದೋಸ್ತರು ಬರೋರ್ದ್ರಿ. ಅವ್ರನ್ನ ಬಿ ಕರ್ಕೊಂಡ 2 ಗಂಟೆ ಬೈಕ್ ಹೊಡ್ಕೊಂಡ ಜ್ಯೋತಿಬಾ ಬಂದ್ ತಲುಪಿದ್ರಿ. ಆಮೇಲೆ ಈ ಗಾಡಿ ಪಾರ್ಕ್ ಮಾಡಿ ಗುಡಿ ಕಡೆ ಹೋದ್ವು. ಈ ದೇವಾಲಯವನ್ನ 1730ರಾಗ ರಾಣೋಜಿ ಸಿಂಧೆ ಕಟ್ಟಿಸಿದಾರ್ರಿ. ಜ್ಯೋತಿಬಾನ ಜ್ಯೋತಿರ್ಲಿಂಗ, ಕೇದಾರಲಿಂಗ ಮತ್ತು ಸೌದ್ಗರ್ ಅನ್ನೋ ಹಲವಾರು ಹೆಸರುಗಳಿಂದ ಕರೀತಾರ್ರಿ. ಹಿಂದಿಂದ ಜ್ಯೋತಿಬಾನ್ ಮೇನ್ ದರ್ಶನದ ಲೈನ್ ಬಹಳ ದೊಡ್ಡದನ್ನ ರೀ. ಅದಕ್ಕ ಹೊರಗಿನ ದರ್ಶನ ಮಾಡ್ಕೊಂಡ ಅಲ್ಲೇ ಪ್ರಸಾದ್ ಚಾಲು ಇತ್ರಿ. ಪ್ರಸಾದ್ ತಂದು ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಜಮದಾಗ್ನಿ ಕೂಡಿ ತಯಾರಾಗಿರುವ ಒಂದು ಅವತಾರನ ಜ್ಯೋತಿಬಾರಿ. ಈ ದೇವಾಲಯದ ಒಂದು ಇಂಟ್ರೆಸ್ಟಿಂಗ್ ಹಿಸ್ಟ್ರಿ ಐತ್ರಿ. ಏನಂದ್ರಿ, 100 ವರ್ಷಗಳ ಹಿಂದೆ ರಾಕ್ಷಸರ ಈ ಕೊಲ್ಲಾಪುರ ಪ್ರದೇಶದಲ್ಲಿರೋ ಜನರಿಗೆ ಬಹಳ ತೊಂದರೆ ಮಾಡತ್ತಿದ್ರಂತರಿ. ಅವಾಗ ಕೊಲ್ಲಾಪುರ ಅಂಬಾಬಾಯಿ ಆ ರಾಕ್ಷಸರಿಂದ ಜನರಿಗೆ ಮುಕ್ತಿ ಕೊಡಬೇಕು ಅಂತ ಕೇದಾರೇಶ್ವರನ ತಪಸ್ಸನ್ನ ಮಾಡಿ ರಾಕ್ಷಸರನ್ನು ಕೊಲ್ಲೋದಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾಳ್ರಿ. ಅವಾಗ ಕೇದಾರೇಶ್ವರ ಇಲ್ಲಿನ ರಾಕ್ಷಸರೊಂದಿಗೆ ಯುದ್ಧ ಆಡಿ ರತ್ನಾಸುರ ಅನ್ನೋ ಒಬ್ಬ ದೊಡ್ಡ ರಾಕ್ಷಸರನ್ನು ಕೊಲ್ತಾರ್ರಿ. ಅವಾಗಿಂದ ಈ ದೇವಾಲಯವನ್ನ ವಾಡಿ ರತ್ನಗಿರಿ ಅಂತ ಕೂಡ ಕರಿತಾರ್ರಿ. ಅದಾಗನ ಗುಡಿ ಹೊರಗೆ ಬಂದ ಬರ್ಪದ ಐಸ್ ಕ್ರೀಮ್ ತಿಂದ ಅಲ್ಲಿಂದ ಮನಿ ಬರುವಾಗ ಒಂದ್ ಕಡೆ ಹೊಲದ ಹತ್ರ ಗಾಡಿ ನಿಲ್ಲಿಸಿ ಹಿಡಿದ್ ನೆಳ ಕುಂತ ಮಣ್ಣಿದಿಂದ ಮಸ್ತ್ ಪಿಕ್ಕಿ ಊಟ ತಂದಿದ್ರಿ. ಅದನ್ನ ತಿಂದ ರಾತ್ರಿ 9 ಗಂಟೆಗೆ ಮನಿಗೆ ಬಂದ್ರಿ.